ರಾಜ್ಯ ಸರ್ಕಾರ ಮತ್ತು ತನಿಖಾ ಸಂಸ್ಥೆಯ ಏನು ಮನವಿ ಇತ್ತು ಸುಪ್ರೀಂ ಕೋರ್ಟ್ ಮುಂದೆ, ಅದನ್ನು ಇವತ್ತು ಪೂರಕವಾಗಿ ತೀರ್ಪನ್ನು ಕೂಡ ಸುಪ್ರೀಂ ಕೋರ್ಟ್ ಅವರು ನೀಡಿದೆ. ದರ್ಶನ್ ಆರೋಪಿ ಈ ಪ್ರಕರಣದಲ್ಲಿ ಬಂಧನದಲ್ಲೇ ಉಳಿಬೇಕು, ಇಲ್ಲ ಅಂದರೆ ತನಿಖೆ ಸಂಸ್ಥೆಯ ವರದಿಯಲ್ಲಿ ನಡೀತಾ ಇರುವಂಥ ಟ್ರಯಲ್ಗಿರ್ಬೋದು ಮತ್ತು ಇರುವಂಥ ವಿಟ್ನೆಸ್ಗಳಿರ್ಬೋದು, ಇವ್ರ ಮೇಲೆ ಒತ್ತಡ ಇರುವಂಥ ಸಂಭಾವನೆ ಇದೆ ಅಂತ ಹೇಳುವಂಥ ನಿಲುವೇನಿತ್ತು ರಾಜ್ಯ ಸರ್ಕಾರದ್ದು, ಆ ನಿಲುವಿಗೆ ಪೂರಕವಾದಂಥ ವರದಿಯ ತೀರ್ಪನ್ನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ತೀರ್ಪನ್ನು ಸ್ವಾಗತ ಮಾಡ್ತೇನೆ. ಹಾಗೆ ತೀರ್ಪಿಗೆ ತಲೆಬಾಗ್ತಾ ಆ ತೀರ್ಪಿನಲ್ಲಿ ನೀಡುವಂಥ ಎಲ್ಲ ಆದೇಶಗಳನ್ನು ಚಾಚು ತಪ್ಪದೆ ನಾವು ಪಾಲಿಸ್ತೀವಿ ಅಂತ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ನಾವು ಪದೇ ಪದೇ ಉಚ್ಚ ನ್ಯಾಯಾಲಯದ ಮುಂದೆ ಕೂಡ ಪ್ರತಿಪಾದನೆ ಮಾಡಿರೋದು ಏನಂತ ಹೇಳಿದ್ರೆ, ಇಂಥ ಒಂದು ಶಕ್ತಿ ಬಲಿಷ್ಠವಾದಂಥ ವ್ಯಕ್ತಿಗಳು ಆರೋಪಿಗಳಾಗಿದ್ದಾಗ ಅವ್ರನ್ನ ಹೊರಗಡೆ ಬಿಟ್ಟರೆ ಖಂಡಿತವಾಗಿ ಯಾವುದಾದ್ರೆ ಒಂದು ರೀತಿಯಲ್ಲ ಇನ್ನೊಂದು ರೀತಿ ಇದರ ಮೇಲೆ ಅವರ ಪ್ರಭಾವವನ್ನು ಬೀರ್ತಾರೆ. ನಮಗೆ ಕೋರ್ಟ್ನಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಅವರಿಗೆ ನೀಡುವಂಥ ವಿಟ್ನೆಸ್ಗಳು ಯಾರಿದ್ದಾರೆ ಇವ್ರ ಮೇಲೆಲ್ಲ ಪ್ರಭಾವವನ್ನು ಬೀರುವಂಥ ಸಾಧ್ಯತೆ ಹೆಚ್ಚಿರ್ತದೆ. ಅದರಿಂದ ಅವನು ಬಂಧನದಲ್ಲಿಟ್ಟರೆ ಮಾತ್ರ ಒಂದು ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅದನ್ನು ಸುಪ್ರೀಂ ಕೋರ್ಟ್ ಇವತ್ತು ಒಪ್ಪಿ ಆದೇಶವನ್ನು ಮಾಡಿದೆ. ನಾವು ಸ್ವಾಗತ ಮಾಡ್ತೀವಿ. ಹೈಕೋರ್ಟ್ನ ಸ್ವಲ್ಪ ಲೋಪಸ್ಗಳನ್ನ ಎತ್ತಿದೆ ಸರ್. ಈ ಬೇಲ್ ಏನಾಗುತ್ತೆ, ಡಿಸ್ಕ್ರಿಷನರಿ ರಿಲೀಫ್, ಬೇಲ್ನಲ್ಲಿ ಇದೇ ರೀತಿ ಮಾಡಬೇಕು, ಇದೇ ರೀತಿ ಮಾಡಬಾರ್ದು ಅಂತ ಹೇಳುವಂಥ ಅದು ಬರೋದಿಲ್ಲ. ಅದರಿಂದ ಕೆಲವೊಮ್ಮೆ ಹೈಕೋರ್ಟ್ನಲ್ಲಿರ್ಬೋದು, ಬೇರೆ ನ್ಯಾಯಾಲಯಗಳಲ್ಲಿರ್ಬೋದು, ಆ ಡಿಸ್ಕ್ರಿಷನನ್ನು ಎಕ್ಸೈಸ್ ಮಾಡ್ತಾರೆ. ಅದರಲ್ಲಿ ಲೋಪಗಳನ್ನು ಕಂಡುಹಿಡಿಯುವಂಥದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ವೋಚ್ಚ ನ್ಯಾಯಾಲಯ ಆದೇಶದಲ್ಲಿ ಏನೇನು ನಮಗೆ ಆದೇಶಗಳನ್ನು ನೀಡಿದ್ದಾರೆ, ಅವ್ರು ಯಾವ ರೀತಿ ಬಂಧನದಲ್ಲಿದ್ದಾಗ ಅವ್ರಿಗೆ ವಿಶೇಷವಾದಂಥ ಟ್ರೀಟ್ಮೆಂಟ್ ಕೊಡಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ. ಇದನ್ನೆಲ್ಲ ಕೂಡ ಚಾಚು ತಪ್ಪದೆ ನಾವು ಪಾಲನೆಯನ್ನು ಮಾಡ್ತೀವಿ. ಹೋದ ಸತಿ ಕೂಡ ಕೆಲವು ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರದಿಂದ ಅವನ್ನ ಬಳ್ಳಾರಿಗೆ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿತ್ತು. ಅದೇ ರೀತಿಯಾಗಿ ಅವರು ಯಾವುದೇ ಬೇರೆ ಬಂಧನದಲ್ಲಿರುವಂಥ ಆರೋಪಿಗಳನ್ನ ಯಾವ ರೀತಿ ಸರ್ಕಾರ ಮತ್ತು ಕಾನೂನು ಕಾಣಬೇಕು ಅದೇ ರೀತಿ ಕಾಣ್ತೀವಿ. ಖಂಡಿತವಾಗಿ ಏನಾಗುತ್ತೆ, ಮೆಡಿಕಲ್ ಬೇಲ್ ಅಂತ ಬಂದಾಗ ಅದನ್ನು ನ್ಯಾಯಾಲಯಗಳು ಬೇರೆ ರೀತಿ ಪರಿಗಣಿಸ್ತವೆ. ಅವ್ರಿಗೆ ಟ್ರೀಟ್ಮೆಂಟ್ ಬೇಕು, ಚಿಕಿತ್ಸೆ ಅಲ್ಲಿ ಜೈಲು ಒಳಗಡೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹೊರಗಡೆ ಬೇಕು, ವಿಶೇಷವಾದಂಥ ಅಂದರೆ ಎಕ್ಸ್ಪರ್ಟ್ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದಾಗ ಮಾತ್ರ ಅದನ್ನು ಪರಿಗಣಿಸಿ ಬೇಲನ್ನು ಕೊಡುವಂಥ ಕೆಲಸ. ಆ ಅಂಶವನ್ನು ಅವರು ದುರುಪಯೋಗಪಡಿಸಿದ್ದಾರೆ ಅಂತ ನನಗನ್ನಿಸ್ತದೆ. ಅದು ಕೂಡ ಸರ್ವೋಚ್ಚ ನ್ಯಾಯಾಲಯದ ಗಣನೆಗೆ ಬಂದು ಈ ಒಂದು ತೀರ್ಪಿಗೆ ಕಾರಣವಾಗಿದೆ. ಅದರಿಂದ ಬೇಲ್ ಪಡ್ಕೊಂಡಿದ ಮೇಲೆ ಯಾವ ಇದರಲ್ಲಿ ಬೇಲ್ ಪಡ್ಕೊಂಡಿದ್ದಾರೆ ಅದೇ ಇಲ್ಲ ಅಂತ ಹೇಳಿದಾಗ ಯಾವುದೇ ನ್ಯಾಯಾಲಯದ ಮಧ್ಯಪ್ರವೇಶ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.